ಅವರು ದುಬೈಯಿಂದ ಬ್ಲ್ಯಾಕ್ ಮನಿ ತಂದು ಹಾಕ್ತಾರೆ. ಇಲ್ಲ ಒಬ್ಬೊಬ್ಬರಿಗೆ 8-10 ಬೋಟ್ ಅಂತ ಎಲ್ಲಿಂದ ಸರ್ ಹಣ ಬರುದು? ಶ್ರೀಮಂತ ಆಗ್ತಾ ಹೋಗ್ತಾ ಇದ್ದಾನೆ ಈ ಸಮುದ್ರ ರಾಜಕೀಯದಲ್ಲಿ. ಎಷ್ಟು ಬೋಟ್ ಸ್ಪೀಡ್ ಹೋಗ್ತದೆ ಅಷ್ಟು ಮೀನು ಕ್ಯಾಚಸ್ ಜಾಸ್ತಿ ಆಗ್ತದೆ. ಮೀನುಗಾರ ಮಾಡುವವರಿಗಿಂತ ಹೊರಗಿನವರು, ಬೇರೆ ರಾಜ್ಯದವರು ಅಂದ್ರೆ ಮೀನು ಹಿಡಿಯೋರಲ್ಲ, ಹೊರಗಿನವರು ಬಂದು ಬೋಟ್ ಜಾಸ್ತಿ ಆಗಿದೆ ಈಗ. ಅದ್ರಲ್ಲಿ ಇರುವಂತ ಕಾರ್ಮಿಕನಿಗೆ ಇಷ್ಟೇ ಮೀನು ಮಾರಿದ್ರಂತ ಹೇಗೆ ಗೊತ್ತಾಗುತ್ತೆ? ಕಂಪ್ಲೀಟ್ ಬಿಲ್ ಇರ್ತದೆ. ಕೆಲವರು 10 ಲಕ್ಷ ಆದ್ರೆ 5 ಲಕ್ಷ ಲೆಕ್ಕದ 6 ಲಕ್ಷ ಲೆಕ್ಕ ತೋರಿಸ್ತಾರೆ. ಹೇಳಿದ್ದೆ ನಾನು ಈಗ, ಯಾಕೆಂದ್ರೆ ಇದ್ರಲ್ಲೂ ಸ್ವಲ್ಪ ಸುಳ್ಳು ಲೆಕ್ಕಗಳು ಆಗ್ತಾವೆ ಅಂತ ಹೇಳಿ. ಯಾಕೆಂದ್ರೆ ಸರ್ ಈ ಹೊರಗಿನವರು ಬಂದು ದುಡಿಯುವುದು ಅವ್ರು ಯಾರು ಕೇಳುದಿಲ್ಲ. ಇವ್ರಿಗೆ 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ಉಂಟು. ಯಾಕೆ? ಬೋಟ್ ನಡೆಸಬೇಕಾದ್ರೆ. ಮಾನ್ಯ ವೀಕ್ಷಕರೇ, ಮತ್ತೊಂದು ಬಾರಿ ಅಂತ ಹೇಳಿದರೆ ಮಂಗಳೂರು ಬಂದರು. ಯಾಕೆಂದರೆ ನೀವು ಸುಮಾರು ಬಾರಿ ನಾವು ಹಿಂದೆ ಮಲ್ಪೆ ಬಂದರನ್ನ ನೋಡಿರ್ತೇವೆ. ಅದೇ ರೀತಿ ಮಂಗಳೂರಿನ ಧಕ್ಕೆ ಅಂತ ಕೇಳಿ ಈಗ ನನ್ನೊಂದಿಗೆ ಶೈಲೇಶ್ ಅವರು ಇದ್ದಾರೆ. ಸರ್, ಇದು ಬೆಳಗ್ಗೆಯಿಂದ ಹೊರಡ್ತಾ ಇದ್ದೇವೆ, ಎಲ್ಲೂ ಮೀನು ಸಿಗ್ತಾ ಇಲ್ಲ. ಮೀನಿನ ಹುಡುಕಾಟದಲ್ಲಿ ಮೀನುಗಾರರಿದ್ದಾರೆ ಅಂತ ಹೇಳಿದರೆ ನಾವು ಅರ್ಥ ಮಾಡಬೇಕು ಮತ್ಸ್ಯಕ್ಷಾಮ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದೆ ಅಂಥೇಳಿ. ಅದರಲ್ಲಿ ವಿಶೇಷವಾಗಿ ಇವರು ಒಂದು ಒತ್ತಾಯ ಮಾಡ್ತಾ ಇದ್ರು, ಪ್ರತಿ ವರ್ಷನೂ 3 ತಿಂಗಳದವರೆಗೂ ಮೀನುಗಾರಿಕೆಯನ್ನು ಬಂದಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಹೌದು ಸರ್. ಈಗ ಏನು ಇವರು ತಪ್ಪು ಮಾಡ್ತಾ ಇದ್ದಾರೆ ಹೇಳಿ? ಸರ್, ಬೋಟ್ಗಳು ಜಾಸ್ತಿ ಆಯ್ತು ಸರ್. ಮತ್ತೆ ಮೀನು ಫುಲ್ಲು ಕೊಂಡೋದಾಗಿ ಮೀನು ಸಣ್ಣ ಸಣ್ಣ ಮೀನು ಇರ್ತದೆ. ಬೋಟ್ಗಳು ಜಾಸ್ತಿ ಆಯ್ತು, ಚಿಕ್ಕ ಚಿಕ್ಕ ಮರಿಯನ್ನ ಹಿಡಿತಾರೆ, ಹೀಗಾಗಿ ಮೀನು ಅಭಿವೃದ್ಧಿ ಆಗ್ತಾ ಇಲ್ಲ. ಆಗ್ತಿಲ್ಲ. 3 ತಿಂಗಳು ಕಂಟಿನ್ಯೂ ಬಂದ್ ಮಾಡಿದ್ರೆ ಮೀನು ಅಭಿವೃದ್ಧಿ ಆಗ್ತದೆ ಸರ್. ಅದಕ್ಕೋಸ್ಕರ ಈಗ 2 ತಿಂಗಳಷ್ಟೇ ಬಂದ್ ಮಾಡ್ತಾರೆ. ಈಗ ತುಂಬ ಒಂದು 20 ವರ್ಷದಿಂದ 2 ತಿಂಗಳು. ಕಳೆದ 20 ವರ್ಷದಿಂದ 2 ತಿಂಗಳಷ್ಟೇ ಬಂದ್ ಮಾಡ್ತಾರಂತೆ. ಹೀಗಾಗಿ ನೋಡಿ, ಸ್ವತಃ ಮೀನು ಹಿಡಿಯೋರೇ ಹೇಳ್ತಾ ಇದ್ದಾರೆ ಸರಿಸುಮಾರು 3 ತಿಂಗಳದವರೆಗೆ ಮೀನನ್ನ ಹಿಡಿಯುವುದನ್ನ ನಿಲ್ಲಿಸಬೇಕು, ಅದರರ್ಥ ಬಂದ್ ಮಾಡ್ಬೇಕಂತಿದ್ದಾರೆ. ಅಂದ್ರೆ ಹೀಗೆ ಎಳ್ಕೊಂಡು ಹೋಗ್ತಾ ಇರುತ್ತಾ? ಹೌದು, ಒಂದು 2 ಗಂಟೆ 3 ಗಂಟೆ ಕಾಲ್ ಮಾಡ್ತಾ ಇರುತ್ತೆ. ಇದೇ ರೀತಿ ಅಂತ ಹೇಳಿದ್ರೆ ಈ ಚಿಕ್ಕ ಬೋಟಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬಲೆ ಹಾಕಿದ್ದಾರೆ. ಈಗ ನೀವು ಎರಡು ಕಡೆ ನೋಡ್ಬೋದು. ಇದೇ ರೀತಿನೇ ಅಂತ ಹೇಳಿದ್ರೆ ಕಾಲ್ ಅಂತ ಹೇಳಿದ್ರೆ ಕೆಳಗೆ ಮೀನುಗಳು ಅಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ನಾವು ನೋಡ್ತಾ ಇದ್ರೆ ಮೀನು ಇದರಲ್ಲಿ ಈಗ ಬೀಳ್ತಾ ಹೋಗ್ತಾ ಇದೆ. ಎಲ್ಲಿಗೆ ಆಗಲ್ಲ ಸರ್, ಮೀನು ಇದ್ರೆ ಬೀಳ್ತದೆ, ಇಲ್ಲದ್ರೆ ಇಲ್ಲ. ಎಷ್ಟು MM ಬಂದಿದೆ ಇದೆ ಬಲೆ? ಇದು ಸಣ್ಣ ಮೀನು ಸರ್, ಸಣ್ಣ ಮೀನು. ದೊಡ್ಡ ಮೀನೇ ಬಲೆ, ಚಿಕ್ಕದು ಬಲೆ. ರೆಡಿ ಮಾಡಿದ 300 ಬಲೆ. ಪ್ರಾನ್ಸ್ ಎಲ್ಲ ರೆಡಿ ಮಾಡಿದ ಬಲೆ ಜಾಸ್ತಿ ಬೀಳ್ದೆ ಪ್ರಾನ್ಸ್. ಅವರು ಅದು ದೊಡ್ಡ ಬೋಟು, ಪ್ರಾನ್ಸ್ ಆಗೋದಿಲ್ಲ. ಎಷ್ಟು ಆಳ ಅಡಿ ಇದೆ ಸರ್? ಎಷ್ಟು ಡೀಪ್ ಸೀಪರ್ ಕಡಲ್ ದೂರ ಹೋಗ್ತೇವೆ ಅಷ್ಟು ಆಳ ಜಾಸ್ತಿ ಆಗ್ತದೆ. ಎಷ್ಟು ದೂರ ಹೋಗ್ತೇವೆ ಅಷ್ಟು ಆಳ ಜಾಸ್ತಿ ಆಗುತ್ತೆ. ಈಗ ಇದು 13 ಅಡಿ ಇದೆ ಅಂತ. ಇದು 13 9 ಅಡಿ ಇರ್ತದೆ. 9 ಅಡಿ. ಹಾಗೆ ಮುಂದೆ ಹೋದ್ರೆ ಮುಂದೆ ಹೋದಲ್ಲ ಸರ್, ಇದು ನಾರ್ತಿಗೆ ಹೋಗುತ್ತೆ ಸರ್, ಲೆವೆಲ್ ಹೋಗ್ತಾ ಉಂಟು. ಈಗ ನಾವು ನಾರ್ತಿಗೆ ಹೋಗ್ತಾ ಉಂಟು. ವೆಸ್ಟಿಗೆ ಹೋದ್ರೆ ಆಳ ಜಾಸ್ತಿ ಆಗ್ತದೆ. ಹೌದಾ? ಹೌದು ಸರ್. ಇದು ಸೌತ್, ಇದು ಸೌತ್, ಇದು ನಾರ್ತ್, ಇದು ಈಸ್ಟ್, ಇದು ವೆಸ್ಟ್. ಇದು ವೆಸ್ಟ್. ಪಶ್ಚಿಮಕ್ಕೆ ಹೋದ್ರೆ ಜಾಸ್ತಿ ಆಗುತ್ತೆ. ಸಮುದ್ರ ಆಳ ಜಾಸ್ತಿ ಆಗುತ್ತೆ. ಪಶ್ಚಿಮಕ್ಕೆ ಹೋದಷ್ಟು ಜಾಸ್ತಿ ಆಗ್ತದೆ. ಪಶ್ಚಿಮ ಅಂದ್ರೆ ಗುಜರಾತ್ ಸೈಡ್. ಗುಜರಾತ್ ಅಲ್ಲ, ಗುಜರಾತ್ ಅಂದ್ರೆ ನಾರ್ತಿಗೆ ಹೋಗ್ಬೇಕು. ಹೌದು. ಇದು ನೀವು ಅಂಡಮಾನ್ ನಿಕೋಬಾರ್. ದೀವ್ ಯಾವ್ದು? ಇದು ವೆಸ್ಟಿಗೆ ಹೋದ್ರೆ ಈ ಸೈಡ್ ಕೆಳಗೆ. ಹಾಗಾದ್ರೆ ಇದು ಯಾವ ಭಾಗ ಅಂತ? ಕೇರಳ. ಒಂದು ನೋಡ್ಬೋದು ಈ ಸಮುದ್ರದಲ್ಲ ವಿಶೇಷವಾಗಿ 4 ದಿಕ್ಕು 4 ಕಡೆ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಇದು ಕೇರಳ ದಿಕ್ಕು, ಇದು ಅಂಡಮಾನ್ ನಿಕೋಬಾರ್ ನಾವು ಕೇಳಿರ್ತೇವೆ. ನಮ್ಮ ಕೇರಳ ಸೈಡ್ ಅಂದ್ರೆ ಇದು ಕೇರಳ ಆಯ್ತು. ಇದು ಕೇರಳ, ಇದು ಅಂಡಮಾನ್ ನಿಕೋಬಾರ್, ಇದು ಗೋವಾ ಸೈಡ್. ಇದು ಬಾರ್ಡ್ರು. ಇದೇನಿಲ್ಲ. ನೀವು ಇಷ್ಟು ವರ್ಷ ಹೋಗ್ತಾ ಇದ್ರಲ್ಲ, ಯಾವತ್ತಾದ್ರೂ ತುಂಬಾ ದೊಡ್ಡ ಮನೆ ತಿಮಿಂಗ್ಲ ಯಾವತ್ತಾದ್ರೂ ಹಿಡಿದು ನೆನಪಿದೆನಾ? ತಿಮ್ಮಿಗಳ ಸಿಗುದಿಲ್ಲ ಸರ್, ತಿಮ್ಮಿಗಳ ಸಿಗುದಿಲ್ಲ. ನೋಡಿದೆ, ನಾ ಫಿಶಿಂಗ್ ಲೈನ್ ಬೋಟಿಗೆ ಹೋಗ್ತಿದ್ದೆ. ಹೇಗಿತ್ತು? ದೊಡ್ಡ ಮೀನು. ಎಲ್ಲಿತ್ತು ಅದು? ಹೊರಗೆ 150 ಮೀಟರ್ 170 ಮೀಟರ್ ಅಲ್ಲಿ ಎಲ್ಲ ಇರ್ತದೆ. ಒಮ್ಮೆ ಕರೆ ಈ ಮಳೆ ಜಾಸ್ತಿ ಬಂದಾಗ ಅದು ಮೀನು ಸ್ವಲ್ಪ ಕರೆ ಬರ್ತದೆ. ಮಳೆ ಜಾಸ್ತಿ ಬಂದಾಗ ಈ ಒಂದು 100 ಮೀಟರ್ಗೆಲ್ಲ ಬರ್ತದೆ ಮೀನು, ತಿಮ್ಮಿಗೆಲ್ಲ. ಇಲ್ಲಾಂದ್ರೆ ಅದು ಈ ಬೋಟುಗಳೆಲ್ಲ ಜಾಸ್ತಿ ಆಗಿ ಈ ಸೌಂಡಿಗೆ ಟ್ರಾಲಿಂಗಲ್ಲಿ ಮೀನದು ಹೊರಗೆ ಇರ್ತದೆ.
ಈಗ ಒಂದು ಕಾರಣ ತುಂಬಾ ವರ್ಷ ಆಯ್ತು ಮೀನುಗಳ ಕಾರಣ ಸಂಖ್ಯೆ ಸಹ ಕಮ್ಮಿ ಆಗಿದೆ. ಅಲ್ಲ ಸಡನ್ ಮೇಲ್ ಬರುತ್ತೆ ಅಥವಾ ಹಾಗೆ? ಅದು ಮೇಲೆ ಬಿಡ್ತದೆ ಆಲ್ರೆಡಿ. ಈ ಬೋಟ್ ಅಷ್ಟು ಉದ್ದ ಇರ್ತದೆ ಸರ್. ಈ ಬೋಟ್ ಎಷ್ಟು ಉಂಟು? ಅದು ದೊಡ್ಡ ಉಂಟು, ಅದಕ್ಕಿಂತ ದೊಡ್ಡ ಉಂಟು ಸರ್. ಮೇಲ್ ಹಾರುತ್ತಾ ಹೇಗೆ ಅದು? ಅದು ಒಮ್ಮೆ ದೊಡ್ಡ ಈ ಮೇಲೆ ಬರ್ತದೆ, ಬಾಯಿ ಮೇಲೆ ಮಾಡಿ ಆ ಸಣ್ಣ ಮರಿಗಳೆಲ್ಲ ಅದ್ರ ಒಳಗೆ ಹೋಗ್ತದೆ ಸರ್. ಆಹಾರ ತಿನ್ನೋದಕ್ಕೆ ಅಂತ ಹೇಳಿದ್ರೆ ಮೀನುಗಳನ್ನ ಒಳಗೆ ಹಾಕೊಳ್ಳೋದಕ್ಕೆ ಬಾಯಿ ಅಗಲ ಮಾಡುತ್ತೆ. ಹೌದು ಸರ್. ಹಾಗೆಲ್ಲ ಮೀನುಗಳು ಹೋಗುತ್ತೆ. ಅದಕ್ಕೆ ಗೊತ್ತಾಗುತ್ತೆ ನಿಮ್ಗೆ? ಗೊತ್ತಾ, ಅದು ಮೀನಿದ್ರೆ ಮಾತ್ರ ಇರ್ತದೆ. ಈಗ ತುಂಬಾ ವರ್ಷ ಆಯ್ತು ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಅದು ಕಾಣಿಸೋದೇ ಇಲ್ಲ ಈಗ. ಮೀನು ಸಂಖ್ಯೆ ಕಮ್ಮಿ ಆಗಿದೆ ಸರ್. ಹೇಗೆ ಹೇಳ್ತೀರಾ? ಮೀನು ಸಂಖ್ಯೆ ಬೋಟ್ಗಳು ಜಾಸ್ತಿ ಆಯ್ತು ಸರ್. ಬೋಟ್ಗಳು ಜಾಸ್ತಿ ಆಯಿತು, ಮತ್ತು ಮರಿ ಮೀನೆಲ್ಲ ಹಿಡಿದ್ದಾರೆ ಈಗ. ಟನ್ನುಗಟ್ಟಲೆ ಮರಿ ಮೀನು ಹೋಗ್ತದೆ. ಹಾಗೆ ಮೀನುಗಳ ಸಂಖ್ಯೆ ಜಾಸ್ತಿ. ಮೀನು ದೊಡ್ಡದು ಮಾಡಲಿಕ್ಕೆ ಬಿಡುವುದಿಲ್ಲ. ಮೀನುಗಳ ಸಂಖ್ಯೆ ಕಮ್ಮಿ ಆಯ್ತು ಸರ್. ಒಂದೊಂದು ಬೋಟಲ್ಲಿ 20 ಬೋಟಲ್ಲಿ ಮೀನು ಹೋಗ್ತದೆ ಈಗ ಫಸ್ಟಲ್ಲಿ. ಮೊದಲು ಎಷ್ಟು ಹಿಡಿದಿದ್ರು ಒಂದೊಂದು ಬೋಟಲ್ಲಿ? ಮತ್ತೆ ಎಲ್ಲ ಈ ಹೀಗೆ ಮರದ ಬೋಟ್ ಇತ್ತು ಸರ್. ಹೌದು, ಮರದ ಬೋಟ್ ಇರುವಾಗ ಯಾರಿಗೆ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಅದ್ರ ಮೇಲೆ ಸ್ಪೀಡ್ ಇಂಜಿನ್ ಬಂತು. ಈ ಸ್ಪೀಡ್ ಇಂಜಿನ್ ಬಂದ ಮೇಲೆ ಮೀನುಗಾರಿಕೆ ಮಾಡುವವರಿಗಿಂತ ಹೊರಗಿನವರು ಜಾಸ್ತಿ ಆಗಿದೆ. ಮೀನುಗಾರಿಕೆ ಸಾಂಪ್ರದಾಯಿಕ ಶೈಲಿಯಲ್ಲಿತ್ತು, ಆಗ ಚೆನ್ನಾಗಿತ್ತು. ಸ್ಪೀಡ್ ಇಂಜಿನ್ ಅಂದ್ರೆ ದೊಡ್ಡ ಇಂಜಿನ್. ಸ್ಪೀಡ್ ಇಂಜಿನ್ ಬಂದ ಮೇಲೆ ಮೀನು ಕ್ಯಾಚಸ್ ಜಾಸ್ತಿ ಆಯ್ತು ಸರ್ ಸಿಗ್ಲಿಕ್ಕೆ. ಹೌದು, ಎಷ್ಟು ಬೋಟ್ ಸ್ಪೀಡ್ ಹೋಗ್ತದೆ ಅಷ್ಟು ಮೀನು ಕ್ಯಾಚಸ್ ಜಾಸ್ತಿ ಆಗ್ತದೆ. ಮೀನುಗಾರ ಮಾಡುವವರಿಗಿಂತ ಹೊರಗಿನವರು, ಬೇರೆ ರಾಜ್ಯದವರು, ಬೇರೆ ರಾಜ್ಯದವರು ಅಂದ್ರೆ ಮೀನು ಹಿಡಿಯುವವರಲ್ಲ, ಹೊರಗಿನವರು ಬಂದು ಬೋಟ್ ಜಾಸ್ತಿ ಆಗಿದೆ ಈಗ. ಇಲ್ಲಿ 25-30% ಬೋಟ್ನವ್ರು ಮೀನುಗಾರಿಕೆಗೆ ಮಾತ್ರ ಇರ್ಬೋದು. 75% ಬೋಟು ಬೇರೆಯವರಿಗೆ ಉಂಟು ಆಲ್ರೆಡಿ ಬೋಟ್. ಬೆಂಗಳೂರಿನವರು ಇನ್ಕಮ್ ಉಂಟು ಅಂತ. ಈಗ ಇನ್ಕಮ್ ಇಲ್ಲ ಸರ್, ಈಗ ಫುಲ್ ಲಾಸ್. ಯಾವಾಗ ಈ ಟ್ರಾಲರ್ ದೊಡ್ಡ ಇಂಜಿನ್ ಆಗಿದೆ ಅಲ್ಲಿ ಮೇಲೆ ಬೋಟ್ಗಳೆಲ್ಲ ಲಾಸ್, ಬಿಸ್ನೆಸ್ ಲಾಸ್ ಉಂಟು ಸರ್. ಯಾಕೆಂದರೆ ಬೋಟ್ ಎಷ್ಟು ಸ್ಪೀಡ್ ಹೋಗ್ತದೆ ಸರ್, ಅತಿ ಸಣ್ಣ ಮರಿಗಳು ಜಾಸ್ತಿ ಸಿಗ್ತವೆ. ಮುಂಚೆ ಸ್ವಲ್ಪ ಮೀನು ಸಿಕ್ಕಿದ ರೇಟ್ ಜಾಸ್ತಿ ಸರ್, ಈಗ ತುಂಬ ಮೀನು ಸಿಕ್ಕಿದ ರೇಟ್ ಇಲ್ಲ ಸರ್. ಮತ್ತೆ ಈಗ ರಾತ್ರಿ ಮೀನು ಹಿಡಿತಾರಲ್ಲ, ಹೇಗೀಗ ಮಧ್ಯರಾತ್ರಿ ಫಿಶಿಂಗ್ ಬೋಟ್ ಮೀನು ಹಿಡಿತಾರೆ ಸರ್. ಆಗ ಮೀನು ಜಾಸ್ತಿ ಬರ್ತಾವ? ಇಲ್ಲ ಇಲ್ಲ ಸರ್, ಬರೋದಿಲ್ಲ ಸರ್. ಎಲ್ಲ ಟೈಮು ಒಂದೇ. ರಾತ್ರಿ ಅಂದರೆ ಈ ಡೀಪಿಂಗ್ ಫಿಶಿಂಗಲ್ಲಿ ನೈಟ್ ಜಿಂಗಕ್ಕೆಲ್ಲ ಬಲೆ ಹಾಕ್ತಾರೆ. ಓಕೆ, ಯಾಕೆಂದರೆ ಫಿಶಿಂಗ್ ಆಗಬಲ್ಲ ಸರ್, ಹಾಗೆ ಆಗ್ತಾರೆ. ಸೊ ಫ್ರಾನ್ಸಿ ಬಲೆ ಹಾಕ್ತಾರಂತ. ಹೌದು ಸರ್. ಬೋಟುಗಳು ಜಾಸ್ತಿ ಇತ್ತು, ಅಲ್ಲಿ ಡಾಕ್ ಸ್ಥಳ ಇಲ್ಲ ಸರ್. ಡಾಕು ಸಣ್ಣ ಡಾಕ್ ಅಷ್ಟು ಬೋಟುಗಳುಂಟು, 2000 ಬೋಟುಗಳುಂಟು. ಎಲ್ಲಿ? ಇಲ್ಲಿ ಮಂಗಳೂರು ಡಾಕಲ್ಲಿ 2000 ಬೋಟುಗಳುಂಟು. 2000 ಬೋಟ್ ಇದೆ. ಡಾಕ್ ಸಣ್ಣ ಡಾಕ್. ಸಮಸ್ಯೆಯನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಹೊಸದಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಮತ್ಸ್ಯ ಯೋಜನೆ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಈ ಮತ್ಸ್ಯ ಯೋಜನೆ ಅಂತ ಹೇಳಿದ್ರೆ ಯಾರು ಮೀನುಗಾರರು ಅಂದರೆ ಪಾರಂಪರಿಕವಾಗಿ ಮೀನನ್ನು ಹಿಡಿತಾ ಇದ್ದಾರೆ ಅವ್ರಿಗೆ ವಿಶೇಷವಾಗಿ ಅಂತ ಹೇಳಿದ್ರೆ ಈ ರೀತಿಯ ಅವಕಾಶಗಳನ್ನು ಕಲ್ಪಿಸಬೇಕು. ಇದರಲ್ಲೂ ಮಲ್ಟಿನ್ಯಾಷನಲ್, ನ್ಯಾಷನಲ್ ಕಂಪ್ನಿಗಳು ಬರ್ತಾ ಇದ್ದಾವೆ, ಅಂದ್ರೆ ಹೊರಗಿನವ್ರು ಬರ್ತಾ ಇದ್ದಾರೆ, ಹೊರಗಿನವರು ಬರ್ತಾ ಇದ್ದಾರೆ. ಅಂದ್ರೆ ನೀವೀಗ ಮೀನುಗಾರರು ಏನಿದ್ದೀರಾ, ಮೀನುಗಾರಿಗೆ ಇಂತ ಹೊರಗಿನವರಿಗೆ ಬೋಟ್ ಜಾಸ್ತಿ ಆಗಿದೆ. ಈ ಟೊಮೆಟೊ ಮಾರುವವರು, ನೀರುಳ್ಳಿ ಮಾರುವವರು ಇರ್ತಲ್ಲ ಸರ್, ಹೌದು, ಅವರು ಸಪೋರ್ಟ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದಂಥವ್ರು, ಉದ್ಯೋಗದಲ್ಲಿ ಇದ್ದಂಥವ್ರು ಮೀನುಗಾರ ಆಗ್ಬಿಟ್ಟಿದ್ದಾರೆ ಅಂತೀರಾ. ಹೀಗಾಗಿ ನಿಮಗೆ ಈ ಕೆಲಸ ತುಂಬಾ ಕಡಿಮೆ ಆಗಿದೆ. ಹೌದು, ಇಲ್ಲಿವರೆಗೆ ಬೋಟೇ ಇಲ್ಲ ಸರ್. ಅವರು ದುಬೈಯಿಂದ ಬ್ಲ್ಯಾಕ್ ಮನಿ ತಂದು ಹಾಕ್ತಾರೆ. ಎಲ್ಲಿಂದ? ದುಬೈಯಿಂದ ಬ್ಲ್ಯಾಕ್ ಮನಿ ತಂದು ಹಾಕ್ತಾರೆ, ಬೋಟ್ ಮಾಡ್ತಾರೆ. ಇಲ್ಲ ಒಬ್ಬೊಬ್ಬರಿಗೆ 8-10 ಬೋಟ್ ಅಂತ ಎಲ್ಲಿಂದ ಸರ್ ಹಣ ಬರುದು? 8-10 ಬೋಟ್ ಇದೆ. 10 ಬೋಟ್ 20 ಬೋಟ್ ಅವರು ಇದ್ದಾರೆ. ಅವರು ಮುಂಚೆ ಪರಂಪರೆ ಇದ್ದವರು, ಇಲ್ಲಿ ಈಗಲ್ಲ. ಮುಂಚೆಯಿಂದ 30-40 ವರ್ಷದಿಂದ ಅವರು ಇದೇ ವೃತ್ತಿಯಲ್ಲಿ ಬಂದವರು, ಅವ್ರು ಮೀನುಗಾರಿಕೆ ಮಾಡುವವರು. ತುಂಬಾ ವಿಶೇಷ ಅಂದ್ರೆ ಮಂಗಳೂರಲ್ಲಿ ಅತಿ ಹೆಚ್ಚು ಬೋಟ್ ಯಾರ ಹತ್ರ ಇದೆ? ಅತಿ ಹೆಚ್ಚು ಬೋಟ್ ಅಂದ್ರೆ ಎಷ್ಟಿದೆ? ಅವ್ರಿಗೊಂದು 20 ಬೋಟ್ ಉಂಟು ಸರ್. 20 ಅಂದ್ರೆ 20 ಅಂದ್ರೆ ಈ ರೀತಿ ಇದೆ, ಈ ಟೈಪ್ ಬೋಟ್? ಕರೆಕ್ಟ್ ಸರ್. ಈಗ ಡೀಪ್ ಬೋಟ್ ಹೌದು, 20 ಬೋಟ್ ಇದೆ. ಅವ್ರಿಗೆ ಏನು ಸಂಬಳದಲ್ಲಿ ಎಲ್ಲರೂ ಇರ್ತಾರ ಅದ್ರಲ್ಲಿ? ಇಲ್ಲ ಸರ್, ಪರ್ಸೆಂಟೇಜ್ಗೆ ಅವರು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಹೇಗೆ? ಅವರಿಗೆ 100ರಲ್ಲಿ 25% ದುಡಿಯೋರಿಗೆ ಹೋಗ್ತದೆ ಸರ್. ಅಂದ್ರೆ ಈಗ ಅವರು ಬೋಟ್ ತಗೊಂಡು ಹೋಗ್ತಾರೆ, ಮೀನ್ ಹಿಡಿತಾರೆ ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿದ್ ಮೀನ್ ಹಿಡಿದ್ರೆ ಅವ್ರಿಗೆ 25,000 ರೂಪಾಯಿ ಕೊಡ್ತಾರ? ಹೌದು ಸರ್. ಅಂದ್ರೆ 25% ನೀವು ಹೇಳಿದ್ದು ದುಡಿಯೋರಿಗೆ. 75% ಅಲ್ಲಿ ಈ ಡೀಸೆಲ್ ಈಗ ಅವ್ರಿಗೆ ಎಂತ ಆಗೋದಿಲ್ಲ ಸರ್, ಲಾಸ್ ಸರ್. ಯಾಕಂದ್ರೆ ಮಿನಿಮಮ್ ಒಂದು 7-8 ಲಕ್ಷ ಫಿಶಿಂಗ್ ಬರ್ಬೇಕು. 7-8 ಲಕ್ಷ ಅಂದ್ರೆ ಎಷ್ಟು ದಿವಸ ಹೋದ್ರೆ? 10 ದಿವಸಕ್ಕೆ. 10 ದಿವಸ. ಆ ಬೋಟಲ್ಲಿ ಎಷ್ಟು ವರ್ಕರ್ಸ್ ಇರ್ತಾರೆ? 12 ವರ್ಕರ್ಸ್ ಇರ್ತಾರೆ. 12 ಜನ. 7-8 ಲಕ್ಷ ಅಂತ ಹೇಳಿದ್ರೆ ನೀವು ಅವರಿಗೆ ಸುಮಾರು ಅಂದ್ರೆ ವರ್ಕರ್ಸ್ 1-1.5 ಲಕ್ಷ ಬರ್ಬೇಕಂತೀರ. ಒಬ್ಬೊಬ್ಬರಿಗೆ ಒಂದು 25,000 ಆದ್ರೂ ಸಿಗ್ಬೇಕು. ಅದೇಲಿಗೆ ಆಗುದಿಲ್ಲ ಸರ್. ಮೀನ್ ಕ್ಯಾಚ್ ಆದಾಗಿ 5 ಲಕ್ಷ ಸಹ ಬರ್ತದೆ, 3 ಲಕ್ಷ. ಅವರು ಲಾಸ್ ಆಗ್ತಾರೆ ಈಗಲ್ಲ. ಹಾಗಲ್ಲ, ಈಗ ಕರೆಕ್ಟ್ ನೀವು ರೇಟ್ ಹೇಗೆ ಗೊತ್ತಾಗುತ್ತೆ ಇಷ್ಟೇ ಮೀನು ಮಾರಿದ್ರೆ? ಮಾರ್ಕೆಟಿಂಗ್ ಉಂಟು ಸರ್.
ಮಾರ್ಕೆಟಿಂಗ್ ಉಂಟು, ಸೊಸೈಟಿ ಎಲ್ಲ ಮಾರ್ಕೆಟಿಂಗ್ ಉಂಟು. ಹೌದಾ? ಈಗ ಈ ಬೋಟ್ ಬರುತ್ತೆ, 12 ಜನ ಕಾರ್ಮಿಕರು ಹೋಗಿರ್ತಾರೆ. ಅದಾದ್ಮೇಲೆ ಆ ಬೋಟ್ ಗೋವಾಗೆ ಹೋಗುತ್ತೆ, 10 ದಿವಸ ಮೀನು ಹಿಡಿಯುತ್ತೆ, ಹಿಡಿದಾದ ನಂತರ ಬರುತ್ತೆ ದಂಡೆಗೆ. ಅಲ್ಲಿ 12 ಜನ ವರ್ಕರ್ ಇರ್ತಾರೆ. ಆ ನಂತರ ಮೀನು ಅದರಲ್ಲಿ ತುಂಬಿಟ್ಟಿರ್ತಾರೆ ಫ್ರಿಜರಲ್ಲಿ. ಅಂದ್ರೆ ಒಬ್ಬೊಬ್ಬರಿಗೆ ಇದು ಮೀನು ಅಂತ ಉಂಟು. ಈಗ ಕಟ್ಟಿಂಗ್ ಉಂಟು, ಕಟ್ಟಿಂಗ್ ಅಂತ ಹೇಳ್ತಾರೆ, ಮಧುಮಾಲ್ ಅಂತ. ಅದು ಒಬ್ಬರೇ ತೆಗೆಯುದು, ಒಬ್ರೆ. ಈ ಬಂಗುಡೆ ಅದು ಇದೆಲ್ಲ ಅದು ರೇಟ್ ಆಗ್ತದೆ. ಅದು ಕಂಪನಿ ಉಂಟು ಸರ್. ಅಲ್ಲ, ಗೊತ್ತಾಯ್ತು ನನಗೆ. ಮೀನನ್ನ ಸಪರೇಟ್ ಆಗಿ ತೊಗೊಳ್ತಾರೆ, ಆದ್ರೆ ಅಲ್ಲಿ ಇರುವಂತ ಕಾರ್ಮಿಕನಿಗೆ ಇಷ್ಟೇ ಮೀನು ಮಾರಿದ್ರಂತ ಹೇಗೆ ಗೊತ್ತಾಗುತ್ತೆ? ಕಂಪ್ಲೀಟ್ ಬಿಲ್ ಇರ್ತದೆ, ಬಾಕ್ಸ್ ಅಲ್ಲಿ ಲೆಕ್ಕ ಸಿಗ್ತದಲ್ಲ ಸರ್. ಬಾಕ್ಸ್ ಅಲ್ಲಿ 5 ಟನ್ 6 ಟನ್ ಮೀನು ಐತದ ಲೆಕ್ಕ ಇರ್ತದೆ. ಹೌದಾ? ಅದೆಲ್ಲ ಕ್ಲೀನ್ ಲೆಕ್ಕ ಇರ್ತದೆ ಸರ್. ಕ್ಲೀನ್ ಲೆಕ್ಕ ಇರುತ್ತೆ. ತಗೊಳ್ಳೋದಂದ್ರೆ ಮಾರ್ಕೆಟ್ ಅಲ್ಲಿ ಹರಾಜಲ್ಲ, ಸೀದಾ ಇವರೇ ತಗೊಳ್ತಾರೆ. ಕೆಜಿಯಲ್ಲಿ ತೆಗಿತಾರೆ, ಕೆಜಿಯಲ್ಲೇ ತೆಗಿತಾರೆ. ಅವತ್ತಿನ ಬೆಲೆ ಏನಿದೆ ಆ ರೇಟ್. ಕೆಲವರು ಕ್ಲೀನ್ ಲೆಕ್ಕ ಕೊಡ್ತಾರೆ, ಕೆಲವರು ಕೊಡುದಿಲ್ಲ. ಕೆಲವರು 10 ಲಕ್ಷ ಆದ್ರೆ 5 ಲಕ್ಷ ಲೆಕ್ಕದು, 6 ಲಕ್ಷ ಲೆಕ್ಕ ತೋರಿಸ್ತಾರೆ. ಅದೇ ಕೇಳಿದ್ದೆ ನಾನು. ಈಗ ಯಾಕೆಂದ್ರೆ ಇದ್ರಲ್ಲೂ ಸ್ವಲ್ಪ ಸುಳ್ಳು ಲೆಕ್ಕಗಳು ಆಗ್ತಾವೆ ಅಂತ ಹೇಳಿ. ಯಾಕೆಂದ್ರೆ ಸರ್, ಈ ಹೊರಗಿನವರು ಬಂದು ದುಡಿಯುವುದು, ಅವ್ರು ಯಾರು ಕೇಳುದಿಲ್ಲ. ಅದೇ ಈಗ ಈ ಬೋಟಲ್ಲಿ ಈಗ ಹಿಂದಿಯವರಿದ್ದಾರೆ ಸುಮಾರು ಜನ, ವಿಶೇಷವಾಗಿ ಬಿಹಾರ, ಒಡಿಶಾ ಆ ಕಡೆಯಿಂದಾನೇ ಜಾಸ್ತಿ ಬರ್ತಾರಲ್ಲ. ಅದು ಪರ್ಚಿನ್ ಬೋಟಿಗೆ ಬಂದಿದೆ. ಫಿಶಿಂಗ್ ಬೋಟ್ ಎಲ್ಲ ತಮಿಳ್ನಾಡು, ಆಂಧ್ರದವರು, ತಮಿಳ್ನಾಡವ್ರು ಬರ್ತಾರೆ. ಅವ್ರು ಏನು ಕೇಳೋದಿಲ್ವಾ? ಡ್ರೈವರ್ ಮೇಲೆ ಡಿಪೆಂಡ್ ಆಗಿರ್ತದೆ ಎಲ್ಲ. ಅಂದ್ರೆ ಒಬ್ಬ ಡ್ರೈವರ್ ಅಂತ ಒಂದು ಬೋಟ್ ಇದ್ದೇನೆ. ಹೌದು, ಈಗ ಅಲ್ಲಿ ಚಾಲಕರಿದ್ದಾರೆ, ಅವರ ಮೇಲೆ ಎಲ್ಲ ಡಿಪೆಂಡ್. ಹೇಗೆ? ಅವರೇ ಕೇಳುದು, ಮತ್ತೆ ಯಾರು ಕೇಳುದಿಲ್ಲ. ಏನಂತ ಹೇಳಿ, ಎಷ್ಟು ದುಡ್ಡು ಆಯ್ತು ಕೇಳುದು, ಅವರು ಎಲ್ಲ ಕೇಳ್ತಾರೆ. ಅವರಿಗೆ ಅಂತ ಅಡ್ವಾನ್ಸ್ ಉಂಟು ಸರ್, 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ಉಂಟು ಇವ್ರಿಗೆ. 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ಉಂಟು. ಯಾಕೆ? ಬೋಟ್ ನಡೆಸಬೇಕಾದ್ರೆ ಅವರ ಮೇಲೆ ಡಿಪೆಂಡ್. ಪೂರ್ತಿ ಬೋಟೇ ಅವ್ರ ಮೇಲೆ ಡಿಪೆಂಡ್ ಆಗಿ ಉಂಟು, ಆ ಡ್ರೈವರ್ ಮೇಲೆ. ಹೀಗಾಗಿ ಅವ್ರಿಗೆ ದುಡ್ಡು ಇದು ಕೊಡ್ಬೇಕು ನಾವು. ಅಡ್ವಾನ್ಸ್ ಇದೆ. ಅಡ್ವಾನ್ಸ್ 1 ಲಕ್ಷದಿಂದ 10 ಲಕ್ಷವರೆಗೆ ಅಡ್ವಾನ್ಸ್ ಉಂಟು, ಅವರಿಗೆ ಕೊಡ್ತಾರೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಲೆಕ್ಕ ಎಲ್ಲರೂ ಮಾಡುದಿಲ್ಲ, ಕೆಲವರು ಮಾಡ್ತಾರೆ. ಕೆಲವೊಬ್ರು ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಮಾಡುದಿಲ್ಲ. ಕೆಲವರು ಇದ್ದಾರೆ, ದನಿಯವರು ಬರುದಿಲ್ಲ, ಸಾವುಕಾರವರು ಬರುದಿಲ್ಲ. ಲೆಕ್ಕ ಮತ್ತೊಬ್ಬರದ್ದು ಇರ್ತದೆ, ಅವರು ಲೆಕ್ಕ ಫುಲ್ ಹೊಡಿತಾರೆ, ಮತ್ತೆ ಅವರು ಸಪೋರ್ಟ್ ಮಾಡ್ತಾರೆ. ಹೌದಾ? ಸಾಧಾರಣ ಬೋಟಿನ ರೈಟ್ನವರಿಗೆ ಇರುದು. ಈಗ ನೋಡಿ, ಎಲ್ಲಾ ಕಡೆನೂ ಅವ್ಯವಹಾರ, ಗೋಲ್ಮಾಲು ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತಾ ಇದ್ರಿ. ಈಗ ದೊಡ್ಡ ದೊಡ್ಡ ಬೋಟು ಅಂತ ಹೇಳಿದ ಕೂಡಲೇ ಅದು 10ರಿಂದ 12 ದಿವಸ ಹೋಗುತ್ತೆ. ವಿಶೇಷವಾಗಿ ಅಲ್ಲಿರುವಂಥ ಕಾರ್ಮಿಕರು ಹೊರ ರಾಜ್ಯದವ್ರು ಇರ್ತಾರೆ, ಅವ್ರಿಗೆ ಉಸ್ತುವಾರಿ ಬಿಟ್ಟಿರ್ತಾರೆ. ಸಪೋಸ್ ಈಗ 10 ಲಕ್ಷ ರೂಪಾಯಿದು ಮೀನು ಹಿಡಿದ್ರೆ ಅಲ್ಲಿ ಹೋದಂಥ ಕಾರ್ಮಿಕರಿಗೆ 25% ಕೊಡಬೇಕಂತಿರುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ಅಷ್ಟು ಲೆಕ್ಕ ಗೊತ್ತಾಗುವುದಿಲ್ಲಂತೆ. ಅವರು ಅದರಲ್ಲಿ ಒಂದು 2-3 ಲಕ್ಷ ಕಮ್ಮಿ ಮಾಡಿಬಿಡ್ತಾರೆ. ಕೇಳೋದೇ ಇಲ್ಲ, ಕೆಲವರು ಕೇಳೋದಿಲ್ಲ, ದುಡಿಯೋರು ಕೇಳೋದಿಲ್ಲ. ಕೇಳಿದ್ರೆ ಗೊತ್ತಾದ್ರೆ ಬಿಟ್ಟು ಹೋಗ್ತಾರೆ. ನಮಗೆ ಈ ರೀತಿ ಮೋಸ ಆಗುತ್ತೆ, ಚೀಟಿಂಗ್ ಆಗುತ್ತೆ ಅಂದ್ರೆ ಬಿಟ್ಟು ಹೋಗ್ತಾರೆ. ಎಷ್ಟೋ ಬೋಟ್ ಬಂದಾಗಿದೆ. ಹೈಯೆಸ್ಟ್ ಬೋಟ್ ಬಂದಾಗಿದೆ. ಈ ಬೋಟ್ ಫಿಶಿಂಗ್ ಬೋಟ್ ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ ಈ 3 ತಿಂಗಳು ಸ್ವಲ್ಪ ಕ್ಯಾಚಸ್ ಉಂಟು ಸರ್. ಜಾಸ್ತಿ ಮೀನು ಸಿಗುತ್ತೆ ಟ್ರಾಲಿಂಗ್ ಅಲ್ಲಿ. 25 ಲಕ್ಷ 30 ಲಕ್ಷ ಎಲ್ಲ ಸಿಗ್ತದೆ ಒಂದು ದಿವಸಕ್ಕೆ, ಪರ್ ಡೇ. ಒಂದು ಬುಲ್ ಟ್ರಾಲಿಂಗ್ ಮಾಡಿ ಬರೋ ಸಿಗ್ತದೆ. ಮತ್ತೆ ಈ ಟೈಮ್ ಮತ್ತೆ ಡಿಸೆಂಬರ್ ನಂತರ ಮೀನಿಲ್ಲ. ಈಗ ಡಿಸೆಂಬರ್, ನವೆಂಬರ್ ಎಂತ ಮೀನಿಲ್ಲ, ಜನವರಿ, ಫೆಬ್ರವರಿ ಎಲ್ಲ ಮೀನಿಲ್ಲ. ಈಗ ಮೀನು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅದರ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವಾಗ ಇದು ಮರಿಗಳನ್ನ ಹಾಕುತ್ತೆ, ಯಾವಾಗ 3 ತಿಂಗಳು ಬಂದಿರುತ್ತೆ ಸರ್. 2 ತಿಂಗಳು ಬಂದು ಸರ್. ಮುಂಚೆ 25 ವರ್ಷ ಮುಂಚೆ ಎಲ್ಲ ಒಂದು 3 ತಿಂಗಳು ಇತ್ತು ಸರ್. ಆ ಸಣ್ಣ ಇರುವಾಗ ಬೋಟಿಗೆ ಹೋಗುವಾಗ 3 ತಿಂಗಳು ಬಂದಿತ್ತು. ಅದ ಮೇಲೆ ಬೋಟುಗಳು ಜಾಸ್ತಿ ಇತ್ತು, ಜನರಿಗೆ ಆಸೆ ಜಾಸ್ತಿ ಇತ್ತು, ಹಣದ ಮೇಲೆ ಆಸೆ ಜಾಸ್ತಿ ಇತ್ತು. ಹಾಗಾಗಿ ಅವರೇ ಸ್ಟಾರ್ಟ್ ಮಾಡಿ, ಹಣ ಇದ್ದವರೇ ಸ್ಟಾರ್ಟ್ ಮಾಡಿ ಸರ್ ಫಸ್ಟ್ ಈ ಸ್ಪೀಡ್ ಬೋಟ್ ಅಲ್ಲಿ ತಂದು. ಈಗ ಹೇಳ್ತಾರೆ ಅದು ಬೇಡ ಇದು ಬೇಡ, ಅವ್ರದ್ದು ಕೋಟಿಗಟ್ಟಲೆ ಹಣ ಇತ್ತು. ಈಗ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸ್ಕೂಟರ್ ಅಲ್ಲಿ ಹೋಗುವವರು ಬೆನ್ಸ್ ಕಾರಲ್ಲಿ ಹೋಗ್ತಿದ್ದಾರೆ. ಈಗ ಅವ್ರದ್ದು ಹಣ ಇತ್ತು ಕೋಟಿಗಟ್ಟಲೆ. ಈಗ ಅವರು ಅದು ಬೇಡ ಇದು ಬೇಡ ಹೇಳ್ತಾರೆ. ಅದೇನು ಮುಂಚೆ ಮಾಡಿಲ್ಲ ಸರ್ ಇವರು, ಮುಂಚೆ ಮಾಡಬೇಕಲ್ಲ ಸರ್ ಇವರು. ಅವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈಗ ಏನಂತ ಹೇಳಿದ್ರೆ, ಸುಮಾರು ಜನರು ಮೊದಲು ಏನು ದೊಡ್ಡ ದೊಡ್ಡ ಬೋಟ್ ಹಾಕಿದ್ರು, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ರು. ಈಗ ಮೀನು ಯಾವಾಗ ಕಮ್ಮಿ ಆಗ್ಲಿಕ್ಕಾಯ್ತು, ಜಾಸ್ತಿ ಮೀನುಗಾರಿಕೆ ಬೇಡ ಅಂತಿದಾರಲ್ಲ. ಮೀನುಗಾರಿಕೆ ಬೇಡ ಅಂದ್ರೆ ಅವ್ರಿಗೆ ಲಾಸ್ ಆಗ್ತಾ ಇದೆ. ಬಟ್ ಅವ್ರು ದುಡ್ಡು ಮಾಡಿದ್ರು, ಅವ್ರು ಕೋಟಿಗಟ್ಟಲೆ ದುಡ್ಡು ಸರ್. ನೀವು ಚಿಕ್ಕ ಮೀನು ಈ ರೀತಿ ಹಿಡಿಯೋರು ಇದೇ ರೀತಿನೇ ಇದೀರಾ. ಇನ್ನು ಚಿಕ್ಕ ಮೀನು ಪಾಪದವರು ಪಾಪವೇ ಇದ್ದಾರೆ, ಸಣ್ಣ ಬೋಟಲ್ಲಿ ಇದ್ದಾರೆ. ಶ್ರೀಮಂತ ಆಗ್ತಾ ಹೋಗ್ತಾ ಇದ್ದಾನೆ ಈ ಸಮುದ್ರ ರಾಜಕೀಯದಲ್ಲಿ. ಬಡವನಾಗೆ ಇರ್ತಾ ಇದ್ದಾನೆ. ದಿವಸ ಕೂಲಿ ಕೆಲಸ ಮಾಡೋನು ಕೂಲಿ ಕೆಲಸನೇ ಮಾಡ್ತಾ ಇದ್ದಾನೆ. ನೀವೀಗ ಬೆಳಗ್ಗೆಯಿಂದ ಹೊರಡ್ತೀರಾ, ಎಷ್ಟು ಉಳಿಯುತ್ತೆ ನಿಮ್ಗೆ ದುಡ್ಡು? ಸಂಜೆ ಬೆಳಿಗ್ಗೆ ಹೋದ್ರೆ 5 ಗಂಟೆಗೆ ಹೋಗಿ 3 ಗಂಟೆಗೆ ಬರ್ತಾರೆ. 10,000, 12,000, 15,000 ಫಿಶಿಂಗ್ ಆಗ್ತದೆ ಸರ್. ಅಷ್ಟೇ ಜಾಸ್ತಿ ಅಂದ್ರೆ 20,000 ರೂಪಾಯಿ ಇವ್ರಿಗೆ ದೊಡ್ಡ ಫಿಶಿಂಗ್ ಸರ್. ಸ್ವಲ್ಪ ಹಣ ಉಳಿತದೆ. 100 ಲೀಟರ್ ಎಣ್ಣೆ ಹೋಗ್ತದೆ, 100-120 ಲೀಟರ್ ಎಣ್ಣೆ ಹೋಗ್ತದೆ ಸರ್. ಡೀಸೆಲ್ ಹೋಗುತ್ತೆ. 120 ಲೀಟರ್ಗೆ
9,000 ರೂಪಾಯಿ 8,000 ರೂಪಾಯಿ ಅದಕ್ಕೆ ಇತ್ತು. ಹೌದು. ಜನರಿಗೆ 30% ಉಂಟು ಸರ್ ಇದರಲ್ಲಿ. ಓ 35 ಅವ್ರಿಗೆ ಕೊಡಬೇಕು. 10,000 ರೂಪಾಯಿ ಆದ್ರೆ 3,500 ರೂಪಾಯಿ ಜನರಿಗೆ ಇತ್ತು. 10,000 ಅದೆಲ್ಲ ಲಾಸ್. ಮಿನಿಮಮ್ ಅಂದ್ರೆ 15,000 ರೂಪಾಯಿ ಆಗ್ಲೇಬೇಕು ಸರ್. ಓ ಅದರ ಅರ್ಥ ಈ ಬೋಟ್ ಬಂದ್ರೆ ಇವ್ರು ಹೇಳ್ತಾ ಇರೋದು 10,000 ರೂಪಾಯಿದ ಮೀನ್ ಸಿಕ್ಕರೆ ಲಾಸು. ಯಾಕಂತ ಹೇಳಿದ್ರೆ 100 ಲೀಟರ್ ಡೀಸೆಲ್ ಬೇಕಂತಾರೆ ಇವರು ಹೌದು ಸರ್. ಈ ರನ್ ಆಗಿ ರಿಟರ್ನ್ ಹೋಗೋದಕ್ಕೆ. ಇನ್ನೊಂದು ಏನು ಕಾರ್ಮಿಕರಿದ್ದಾರೆ ಅವರಿಗೆ ಇದರಲ್ಲಿ 35% ಅಂದ್ರೆ 100 ರೂಪಾಯಿಗೆ 35 ರೂಪಾಯಿ ಅಂದ್ರೆ 10,000 ರೂಪಾಯಿದ ಮೀನು ಇವ್ರು ಏನಾದರೂ ಹಿಡಿದ್ರೆ 3,500 ಅವ್ರಿಗೆ ಕೊಡಬೇಕು. ಅದಾದ್ಮೇಲೆ ನೀವು ಹೇಳ್ತಾ ಇದ್ರ ಆಮೇಲೆ ನಿಮ್ಮ ಇದು ಹಾಗೆ ಮಿನಿಮಮ್ ಒಂದು 20,000 ಮೀನು ಬರ್ಬೇಕಂತ. 15,000 ರೂಪಾಯಿ ಬರಲೇಬೇಕು ಸರ್. 15 ಅವಾಗ ಒಂದು 5,000 ಉಳಿತೆ. ಇಲ್ಲ 5,000 ಬಂದು 15,000 ಬಂದಂತ ಉಳಿಯುದಿಲ್ಲ ಸರ್. 15,000 ಬಂದಂತ ಉಳಿಯುದಿಲ್ಲ. ಏನು ಉಳಿದಿಲ್ಲ. ಓ 15,000 ಬಂದ ಕಾಲ ಎಂತಿಲ್ಲ, ಏನಿಲ್ಲ. ದುಡ್ಡ ನಮ್ಮದು 500-600 ರೂಪಾಯಿ ಸಿಗ್ತದೆ ಅವರಿಗೆ. 500-600 ಏನ್ರಿ ಇದು ಭಾರಿ ವಿಶೇಷ. ನನಗೆ ಇಷ್ಟೆಲ್ಲ ಬೋಟ್ ಇಟ್ಕೊಂಡು ಇವರು ಮೀನುಗಾರಿಕೆ ಮಾಡಿ ಇವತ್ತು ಕೇವಲ ಒಂದು 500-1,000 ರೂಪಾಯಿ ಸಿಗುತ್ತೆ ಅಂದ್ರೆ ಲಾಭ ಏನಿದೆ? ನೀವು ಒಮ್ಮೊಮ್ಮೆ 50,000 ರೂಪಾಯಿ ಆಗ್ತದೆ. ಲಾಭ ಬಂದ ದಿವಸ ಬರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ಲಾಭ ಉಂಟು ಸರ್. ಆಗಸ್ಟ್ ಅಲ್ಲಿ ಬೋಟ್ ಹೋಗುದಿಲ್ಲ ಸರ್. ಹೌದು, ಅವಾಗ ತುಫಾನ್ ಜೋರಾಗಿರುತ್ತೆ. ಸೆಪ್ಟೆಂಬರ್ ನಂತರ ಹೋಗುದು ಸರ್ ಬೋಟು. ಆಗ ಲಾಭ ಇರುತ್ತೆ, ಸ್ವಲ್ಪ ಪ್ರಾಫಿಟ್ ಸಿಗ್ತದೆ ಆಗ. ಓ ಹಾಗಾದ್ರೆ ಮೀನುಗಾರಿಕೆಯಲ್ಲೂ ವರ್ಷಕ್ಕೆ ಒಂದಿಷ್ಟು ತಿಂಗಳಂತಿದೆ. ವಿಶೇಷವಾಗಿ ಅವ್ರು ಹೇಳ್ತಾ ಇರೋದು ಸೆಪ್ಟೆಂಬರು ನವೆಂಬರಲ್ಲಿ ಲಾಭ ಇರುತ್ತೆ. ನಂತರ ನೀವು ಈಗ ಮಾರ್ಚ್ ನಂತರನ ಮರಿ ಮೀನು ಹಿಡಿದು ಸರ್ ಫುಲ್ ಹೋಯ್ತು. ಮರಿ ಮೀನು ಅಂದ್ರೆ ಟನ್ ಗಟ್ಲೆ ಬರ್ತಾ ಉಂಟು ಸರ್. ಟನ್ ಎಲ್ಲ ಗಟ್ಲೆ, ಒಂದೆರಡಲ್ಲ ಸರ್, ಟನ್ ಗಟ್ಲೆ ಮರಿ ಮೀನು ಅಷ್ಟು ಬರ್ತಾ ಉಂಟು. ಮರಿ ಮೀನು ಹಿಡಿದು ಫುಲ್ ಸರ್ವನಾಶ ಆಯ್ತು ಕಡ. ನೋಡಿ ಇಲ್ಲಿ ವಿಶೇಷ ಸರ್. ಮತ್ತೆ ಈ ಬಲೆ ಸಹ ಸರ್, ದೊಡ್ಡ ದೊಡ್ಡ ಬಲೆ 100-120 ಮಾರು ಬಲೆ ಈಗ ಹಾಕುದು ಬಲೆ. ಈ ಕರೆಯಿಂದ ಸಣ್ಣ ಬೋಟ್ ಹಿಡಿದು ರೆಡ್ರಿಂಗ್ ವರೆಗೆ ಬಿಸಿ ನನ್ನ ಸ್ವಂತ ಬೋಟ್ಸ್ ಆಯ್ತು. ನಾ ಸೇಲ್ ಮಾಡಿದ್ದೇನೆ. ನನಗೆ ಕ್ಯಾಶ್ ಆಗಿ ನಾ ಬಿಟ್ಟಿದ್ದೇನೆ. ದೊಡ್ಡ ದೊಡ್ಡ ಬಲೆ ಸರ್, ಬುಲ್ ಟ್ರಾಲಿಂಗಲ್ಲಿ ದೊಡ್ಡ ದೊಡ್ಡ ಬಲೆ. ಅಷ್ಟೇ ಹೈಟ್ ಉಂಟು, 40 ಹೈಟ್ ಉಂಟು ಸರ್ ಒಂದು ಬಲೆ. ಅಷ್ಟರಲ್ಲಿ ಈ ಸಣ್ಣ ಮೀನು ಹಿಡಿದು ದೊಡ್ಡ ಮೀನು ಎಲ್ಲ ಬರ್ತದೆ. ಆಗ ಮೀನಿಗೆ ಸಹ ಇಲ್ಲಿ ಎಷ್ಟು ಮೀನು ಕೊಂಡೋಗ್ತಾರೆ. ಅಲ್ಲಿ ರೇಟ್ ಇರುದಿಲ್ಲ ಸರ್. ಇಲ್ಲಿ ಮಂಗಳೂರು ಡೋಕಲ್ಲಿ ರೇಟೇ ಇಲ್ಲ. ರೇಟ್ ಎಲ್ಲ ಕಮೆಂಟ್, ಅಲ್ಲಿ ಫುಲ್ ಕಮೆಂಟ್ ಜನರು. ಕಾಂಪಿಟೇಷನ್ ಸರ್. ಅಲ್ಲಿ ಅವರು ಹೇಳಿದ ರೇಟ್ ಅವ್ರಿಗೆ ಎಷ್ಟೇ ಹೋಗ್ಲಿ ಈ ಡೋಕಲ್ಲಿ ರೇಟೇ ಇಲ್ಲ. ಈ ಡೋಕಲ್ಲಿ ರೇಟೇ ಸಿಗುದಿಲ್ಲ ಮೀನಿಗೆ. ಮಂಗಳೂರು ಡಾಕಲ್ಲಿ ರೇಟೇ ಇಲ್ಲ. ಮೀನು ಜಾಸ್ತಿ ಆದಾಗ ಒಳ್ಳೆ ಡೌನ್ ಮೀನ್ ರೇಟ್. ಹೌದಾ? ಅಲ್ಲಿ ಮೆಡ್ರಾಸ್ ಅಲ್ಲಿ ಹೋಗುದಿಲ್ಲ, ಕೊಚ್ಚಿಯಲ್ಲಿ ಹೋಗುದಿಲ್ಲ, ಕೇರಳದಲ್ಲಿ ಹೋಗುದಿಲ್ಲ ಹೇಳ್ತಾರೆ. ಮತ್ತೆ ಎಲ್ಲ ಡೋಕಲ್ಲಿ ಹೈ ರೇಟ್ಗೆ ಹೋಗ್ತದೆ ಮೀನು. ಮಲ್ಪೆಯಲ್ಲಿ ಸೂಪರ್ ರೇಟ್ ಸೂಪರ್ ರೇಟ್. ಓ ತುಂಬಾ ವಿಶೇಷ ನೋಡ್ರಿ. ಮಂಗಳೂರಿಗೆ ಮಲ್ಪೆಗೆ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಅನರಪ್ಪ ಸಿಗ್ತದೆ, ಅಲ್ಲಿ ಹಣ ಸಿಗುದಿಲ್ಲ. ಇಲ್ಲಿ ರೇಟ್ ಕಮ್ಮಿ ಆದ್ರೆ ಸಹ ಅನರಪ್ಪ ಸಿಗ್ತದೆ. ಅಲ್ಲಿ ರೇಟ್ ಜಾಸ್ತಿ ಆದ್ರೆ ಹಣ ಸಿಗುದಿಲ್ಲ. ಯಾಕೆ? ಹಣ ಲೇಟ್ ಆಗ್ತದೆ.